ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಕೇರಳಕ್ಕೆ ಹೊರಟಿದ್ದೀವಿ. ಎಲ್ಲರೂ ನಮ್ಮ ಕಸಿನ್ಸ್ ಎಲ್ಲ ಬ್ಯಾಂಗ್ಳೂರಿಗೆ ಬಂದಿದ್ರು. ಚಿಕ್ಕಬಳ್ಳಾಪುರದಲ್ಲಿ ನಾವು ಈಗ ಟ್ರೈನ್ನ ಕ್ಯಾಚ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಅರೌಂಡ್ 1 o'clock ನಮಗೆ ಟ್ರೈನ್ ಇದೆ. ಅದಕ್ಕೋಸ್ಕರ ಈಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಚಿಕ್ಕಬಳ್ಳಾಪುರ. ಸೊ 1:30 ನಮಗೆ ಟ್ರೈನ್ ಇರೋದು. ಆದರೆ ಲಗೇಜ್ ನೋಡಿ ಎಲ್ಲರಿಗೂ ಇದೆ. ಸೊ ಈ ಲಗೇಜ್ ಇಟ್ಕೊಂಡು ಪಾಪುನ ಇಟ್ಕೊಂಡು ನಾವು ಯಾವ ರೀತಿ ಹೇಳ್ಬೋದು. ಸೊ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು ಅಷ್ಟೊಂದು ರಿಸ್ಕ್ ಅನ್ನಲಿಲ್ಲ, ಯಾಕಂದರೆ ನಮ್ಮದೇ ಕಾರ್ ಇತ್ತು, ನಮಗೆ ಡ್ರಾಪ್ ತೊಗೊಂಡ್ವಿ. ಸೊ ಇಲ್ಲಿಂದ ಹೋಗೋದೇ ತುಂಬ ಕಷ್ಟ ಅಂತ ಹೇಳ್ಬೋದು. ನಾನು ಇಲ್ಲಿ ಅಂತ ಒಂದು ಜೊತೆ ಹೋಗ್ತಾ ಇರೋದು. ಫೈನಲಿ ಟ್ರೈನಲ್ಲಿ ಕುತ್ಕೊಂಡಿದ್ದೀವಿ. ಈ ಸೀಟ್ ನಮ್ಮದು. ಎಲ್ಲ ಸೆಟ್ಲ್ ಆದ್ರಾ? ಅವನಿಗೆ ಸೀಟೇ ಬೇಕಾಗಿಲ್ಲ. ಈ ಸೀಟು ಮತ್ತೆ ಈ ಸೀಟು ನಮ್ದು. ಕುತ್ಕೊಂಡಿದ್ದೀವಿ. ಋತ್ವಿ, ಈ ಥರ ರೈಲ್ವೆ ಸ್ಟೇಷನ್ ನೀವೆಲ್ಲಾದರೂ ನೋಡಿರೋಕ್ಕೆ ಸಾಧ್ಯನಾ? ನಾನು ತೋರಿಸ್ತಾ ಇದ್ದೀನಿ. ಇದಿರೋದು ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್. ನೋಡಿ, ಫುಲ್ ಫೆಸಿಲಿಟೀಸ್ ಇದೆ ಎಲ್ಲನೂ ಇಲ್ಲಿ. ಸೊ ಒಂದು 10 to 15 ಮಿನಿಟ್ಸು ಟ್ರೈನು ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಆಗುತ್ತಲ್ಲ, ಆ ಟೈಮಲ್ಲಿ ಇವ್ರು ನೋಡಿ ನನ್ನ ತಮ್ಮ ನನ್ನ ತಂಗಿರು ಇಳಿದೋಗ್ಬಿಟ್ಟು ಏನು ಮಾಡ್ತಾಯಿದ್ದಾರೆ. ಆದರೆ ಈ ರೈಲ್ವೆ ಸ್ಟೇಷನ್ ಮಾತ್ರ ತುಂಬ ಅಪ್ಗ್ರೇಡ್ ಆಗಿತ್ತು. ಇಂಡಿಯಾದಲ್ಲೇ ಫಸ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ರೈಲ್ವೆ ಸ್ಟೇಷನ್ ಈ ಥರ ಆಗಿದೆಯಾ ಅಂತ ಅನಿಸುತ್ತೆ. ಸೊ ಇದೇ ಥರ ಎಲ್ಲ ರೈಲ್ವೆ ಸ್ಟೇಷನ್ನು ಇಷ್ಟು ಇಂಪ್ರೂವ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ರು ಅಂತ. ಸೊ ಈಗ ನನ್ನ ತಮ್ಮಂದಿರು ಹೋಗ್ತಾ ಇರೋದು ಫುಡ್ ಕೋರ್ಟಿಗೆ. ಏನಾದರೂ ಫುಡ್ ಸಿಗುತ್ತಾ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಫಸ್ಟ್ ಇಂಡಿಯಾದಲ್ಲಿ ಈ ಥರ ಆಗಿದ್ದು ಇಲ್ಲೇ ಅಂತೆ. ಫಸ್ಟ್ ಟೈಮ್ ಈ ಥರ ಆಗಿರೋದು ಇಂಡಿಯಾದಲ್ಲಿ. ಟ್ರಾವೆಲ್ ಮಾಡ್ತಾಯಿದ್ರೆ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತಲ್ವ, ಅದಕ್ಕೆ ಈ ಥರ ಹುಡಿಕೊಂಡು ಹೋಗಿದ್ರು. ಸೊ ಈಗ ಟ್ರೈನಲ್ಲಿ ನೋಡಿ ನಮ್ಮ ಋತ್ವಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಅವನಿಗಂತೂ ಏನು ಟ್ರೈನಲ್ಲೇ ಇದ್ದೀವಲ್ಲ, ಹೊರಗಡೆ ಹೋಗೋದಕ್ಕೆ ಚಾನ್ಸೇ ಇಲ್ವಲ್ಲ. ಅವನಿಗೆ ಬೆಳಗ್ಗೆಯಿಂದ ಅದರಲ್ಲೇ ಇದ್ದು ಅವನಿಗೆ ಸಾಕಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಹುಚ್ಚೆದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ಹಾಂ, ಡ್ಯಾನ್ಸ್. ಅಲ್ಲೋಡು ಹಂಗೆ ಸ್ಟೆಪ್ಪು ಅಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ಸಣ್ಣವೆರಡು ಹೆಂಗಿದಾವೆ. ಟಯರ್ಡ್ ಆಯ್ತಾ? ಟ್ರೈನ್ ಆಯ್ತಾ? ನಡೀರಿ ಹೋಗೋಣ. ಬಾಯ್ ಬಾಯ್. ಬೆಳಗಿನ ಜಾವ 6 ಗಂಟೆ. ವೆಲ್ಕಮ್ ಟು ಕೇರಳ. ಇಲ್ಲಿ ನೋಡಿ ಇವರು ಅವ್ನು ಬಿದ್ದನು. ಫ್ರೆಂಡ್ಸ್, ಫೈನಲಿ ನಾವು ಕೇರಳದಲ್ಲಿ ನಮ್ಮ ತಂಗಿ ಮನೆ ರೀಚ್ ಆದ್ವಿ. ಸ್ವಲ್ಪ ಲೈಟಾಗಿ ಟಯರ್ಡ್ ಅಂತ ಅನಿಸಿತ್ತು. ಸೊ ಅಂದರೆ ಯಾಕಪ್ಪ ಅಂತಂದರೆ ಮಕ್ಳು ಇರ್ತಾರಲ್ಲ, ಅವ್ರ ಹತ್ರ ಮಲ್ಕೊಳ್ಳೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ರೆಸ್ಟ್ ಮಾಡೋರೆಲ್ಲ ರೆಸ್ಟ್ ಮಾಡ್ತಾಯಿದ್ರು, ಫ್ರೆಶ್ ಅಪ್ ಆಗೋರೆಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ರು. ಹಾಗೆ ನನ್ನ ತಂಗಿ ಕೂಡ ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಮಾಡಿದ್ಲು. ನಾವು ಎಷ್ಟೊಂದು ಜನ ಬಂದಿದ್ವಿ. ಮನೆ ಕೂಡ ತುಂಬ ದೊಡ್ಡದಿತ್ತು. ಸೊ ತುಂಬ ಅನುಕೂಲವಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸೊ ಕೂಲಾಗಿ ಆರಾಮಾಗಿ ಯಾವುದಾದ್ರು ಪ್ಲೇಸಿಗೆ ಹೋಗೋಣ ಅಂತ ಓಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ದಿವ್ಯಾ ಬ್ಲಾಗ್ಸ್. ಇವಾಗ ಕೇರಳದಲ್ಲಿದ್ದೀವಿ. ಫಸ್ಟ್ ಡೇ ಎಲ್ಲಿ ಹೋಗ್ತಾ ಇದ್ದೀವಿ, ಹೇಗೆ ಎಲ್ಲರೂ ರೆಡಿಯಾಗಿದ್ದಾರೆ ನೋಡೋಣ ಬನ್ನಿ.
ಕೇರಳದಲ್ಲಿ ಫಸ್ಟ್ ಡೇ. ಇವತ್ತು ನಾವು ಜಟಾಯಿಗೆ ಹೋಗ್ತಾ ಇದ್ದೀವಿ, ಫಸ್ಟ್ ಪ್ಲೇಸ್. ಸೊ ಎಲ್ಲರೂ ಹೇಗೆ ರೆಡಿ ಆಗಿದ್ದಾರೆ ಬನ್ನಿ, ನಾನು ನಿಮಗೆ ಪ್ರತಿಯೊಬ್ಬರನ್ನು ತೋರಿಸ್ತೀನಿ. ದಿವ್ಯಂದ ಔಟ್ಫಿಟ್ ಇಲ್ಲಿ ನಿಂದು. ವಾವ್, ಪ್ರಣೀತ್ ಗೌಡ ಇಲ್ಲಿ, ಋತ್ವಿಕ್ ಗೌಡ ಬಿಸ್ಕೆಟ್ ತಿಂದಿದ್ದಾನೆ. ಸತೀಶ್ ಗೌಡ ನನ್ನ ತಮ್ಮ, ಇವನು ಮಾರುತಿ ಯಂಗೆಸ್ಟ್ ಬ್ರದರ್. ಇಲ್ಲಿ ಜತು ಇಲ್ಲಿ ಬರೋ. ಏ ವಾವ್, ಸೂಪರ್. ಕೊನೆಗೂ 3 ಜನ ಫೋಟೋ ತಗೊಳ್ಳಿಲ್ಲ, ಇವರಿಬ್ಬರೇ ತಗೊಳ್ತಾ ಇದ್ದಾರೆ. ಇವಳು ಲಕ್ಷ್ಮಿ ನನ್ನ ತಂಗಿ, ಇವಳ ಮನೆಗೆ ನಾವು ಬಂದಿರೋದು. ಬನ್ನಿ ಎಲ್ಲರೂ ಹೋಗೋಣ. ಇಲ್ಲ ಹೊರಟ್ವಿ ಫ್ರೆಂಡ್ಸ್. ಸೊ ಫೈನಲಿ ಎಲ್ಲ ರೆಡಿ ಆದರೂ ಈಗ ಹೊರಡ್ತಾ ಇದ್ದೀವಿ. ಫೋಟೋ ಯಾರ್ಯಾರು ಬೇಕೋ ಎಲ್ಲ ಅವರವರಿಗೆ ತಗೊಳ್ತಾ ಇದ್ರು. ಆ್ಯಕ್ಚುಲಿ ನೋಡಿದ್ರೆ ಎಷ್ಟು ಕ್ಲೈಮೇಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ, ಆದರೆ ಅಲ್ಲಿ ತುಂಬ ಸೆಕೆ, ತುಂಬ ಉಮ್ರ ಅಂತ ಹೇಳ್ಬೋದು. ಸೆಕೆ ನೀರು ಅಂದರೂ ಸಖತ್ತು ಹೋಗ್ತಾನೇ ಇರ್ತವೆ ಅಂತ ಹೇಳ್ಬೋದು. 3 ಡೇಸಿಗೆ ಈಗ ನಮಗೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಇದೇ ಕಾರು ಫ್ರೆಂಡ್ಸ್, ಇದು ನಮ್ಮ ಸಿಸ್ಟರ್ದೇನೆ. ಸೊ ಈ ಕಾರಲ್ಲಿ 7 ಸೀಟರ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅದರಲ್ಲೇ ಇಡಿಸ್ತೀವಿ. ಸೊ ಬನ್ನಿ ಹೋಗೋಣ ಫಸ್ಟ್ ಪ್ಲೇಸಿಗೆ. ಫ್ರೆಂಡ್ಸ್, ನಾವು 6 ಮೆಂಬರ್ಸ್ ಅಂದರೆ ನಮಗೆ 3 ಜನ ಮಕ್ಕಳಿರೋದ್ರಿಂದ 3 ಜನ ಮಕ್ಕಳು ತರಲಿ ಅಂದರೆ ತರಲೆ. ಯಾರು ಜಾಸ್ತಿ ತರಲೆ ಅಂತಂದರೆ ನನ್ನ ಮಗನೇ, ಅದು ಋತ್ವಿಕ್ಗೆ. ಸೊ ನಾನು ಮಂಕಿ ಅಂತ ತರಲೆ ಮಾಡ್ತಿದ್ದ ಅಂದರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಮಂಕಿ ನಾನೇನು ಏನ ಋತ್ವಿ ನೀನು ಮಂಕಿನೇನೋ? ಋತ್ವಿ ಎಲ್ಲಿಗೆ ಹೋಗ್ತಾ ಇರೋದು? ಅತ್ತೆ ಮನೆಗೆ ಹೋಗ್ತಿದ್ಯಾ? ಹೌದೇನ? ಏನ್ ತಗೋಬರಕ್ ಹೋಗ್ತಾ ಇದೀಯಾ? ಲಾಲಿಪಾಪ. ಎಷ್ಟು ತರ್ತೀಯಾ? 2 ತರ್ತೀಯಾ? ಸೊ ಫೈನಲಿ ಫಸ್ಟ್ ಪ್ಲೇಸ್ ರೀಚ್ ಆದ್ವಿ, ಜಟಾಯು ಅಂತ. ಸೊ ಜಟಾಯು ಅರ್ತ್ ಸೆಂಟರ್ ಪ್ಲೇಸ್ ಇದು. ಫ್ರೆಂಡ್ಸ್, ಹಾಲಿಡೇ ಇರೋದ್ರಿಂದ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಕ್ಯೂ ನೋಡಿ ಎಷ್ಟೊತ್ತಿದೆ, ಅದಕ್ಕೆ ನಾವು ಸೈಡಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಸತೀಶ್ ಹೋಗಿದ್ದಾರೆ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಎಲ್ಲರೂ ಕೂತಿದ್ದಾರೆ. ಹಾಯ್ ಮಾಡಿ ಎಲ್ಲ. ಫ್ರೆಂಡ್ಸ್, ನಾವು ಫೈನಲಿ ಬಂದ್ವಿ ಜಟಾಯು ಅರ್ತ್ ಸೆಂಟರ್. ನೀವು ನೋಡ್ತಾ ಇರ್ಬೋದು, ಕ್ಯೂ ನೋಡಿ ಎಲ್ಲಿ ಜನ ಇದೆ. ಇಲ್ಲಿಂದ ಸ್ಟಾರ್ಟ್, ಒಳಗಡೆ ಅಂತೂ ಟಿಕೆಟ್ ತಗೊಳ್ಳೋದಕ್ಕೆ ಜಾಸ್ತಿ ಜನ ನಿಂತಿದ್ದಾರೆ. ಎಲ್ಲ ಟಯರ್ಡ್ ಆಗ್ಬಿಟ್ಟು ಬರ್ತಾ ಇದ್ದಾರೆ ನೋಡಿ. ಇನ್ನು ಎಂಟ್ರಿಗೇ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಈ ಕ್ಯೂ ನೋಡಿದ್ರೆ ಒಳಗಡೆಯಿಂದ ಹೊರಗಡೆವರೆಗೂ ಎಷ್ಟು ಉದ್ದ ಇದೆ. ಈ ಕ್ಯೂನಲ್ಲಿ ನಿಂತ್ಕೊಂಡು ನಾವು ಟಿಕೆಟ್ ತೊಗೋಬೇಕು ಅಂದರೆ ಒಂದು 3 to 4 ಅವರ್ಸ್ ಅಂತ ಆಗೋದು. ನಮ್ಮ ಡೇ ಎಲ್ಲ ಇಲ್ಲೇ ಕಳೆದೋಗೋದು. ಹೇಗೋ ನಮ್ಮ ಅಣ್ಣಗೆ ಆ್ಯಕ್ಚುಲಿ ಯಾರೋ ಗೊತ್ತಿದ್ರಂತೆ, ಪರಿಚಯ ಇರೋದ್ರಿಂದ ಸ್ವಲ್ಪ ರೆಫರೆನ್ಸಲ್ಲಿ ಅಲ್ಲಿಂದ ಒಳಗಡೆ ಎಂಟ್ರಿಗೆ ಹೋದ್ವಿ. ಸೊ ಅಲ್ಲಿ ಟಿಕೆಟ್ ತೊಗೊಂಡ್ವಿ. ಎಂಟ್ರಿ ಫೀಸ್ ಎಷ್ಟಿತ್ತು ಅಪ್ಪ ಅಂತಂದರೆ ಕೇಳಿದ್ರೇ ಶಾಕ್ ಆಗ್ತೀರಾ. ಅರೌಂಡ್ 600 per person ಇತ್ತು. ಈಗೂ ಯಾರೋ ಪರಿಚಯ ಇರೋದ್ರಿಂದ ಹೊರಗಡೆ ಅಷ್ಟು ಕ್ಯೂ ಇಂದ ಒಳಗಡೆ ಬಂದ್ವಿ. ಆದರೆ ಒಳಗಡೆ ಏನು ಡೈರೆಕ್ಟ್ ಎಂಟ್ರಿ ಇರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂತ. ಯಾಕೆ ಇಷ್ಟು ಕ್ಯೂ ಅಪ್ಪ ಅಂತಂದರೆ ಇಲ್ಲಿ ಕೇಬಲ್ ಕಾರ್ ಇದೆ, ನೀವು ನೋಡ್ತಾ ಇರ್ಬೋದು. ಇದಕ್ಕೋಸ್ಕರ ಟೈಮ್ ತುಂಬ ಕನ್ಸಂಪ್ಷನ್ ಆಗ್ತಿದೆ. ಇದು ಒಂದು ಬೆಟ್ಟ. ಆ ಬೆಟ್ಟನ ಹತ್ತೋದಕ್ಕಾದರೆ ಅವರೇ ಹತ್ಬೋದು, ಇಲ್ಲ ಅಂತಂದರೆ ಈ ರೀತಿ ಯೂಸ್ ಮಾಡ್ಕೋಬೋದು. ಇದಕ್ಕೆ ಕಾಸ್ಟ್ ಜಾಸ್ತಿ ಅಂತ ಹೇಳ್ಬೋದು. ಸೊ ಒಂದು ಸಲಕ್ಕೆ 4 ಕಾರ್ ಬರೋದು, ಕೇಬಲ್ ಕಾರ್ಸು. ಆ ಥರ ಒಂದು 4 ಸೆಟ್ ಇದ್ವು. ಅದು ರೊಟೇಟ್ ಆಗ್ತಾ ಇತ್ತು. ಸೊ ರೊಟೇಟ್ ಆಗಿ ಬರೋದಕ್ಕೆ ಟೈಮ್ ಕನ್ಸಂಪ್ಷನ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಇಷ್ಟೊಂದು ಕ್ಯೂ ಇದ್ದಿದ್ದು. ಸೊ ಈಗ ನಮ್ಮ ಟೈಮು ಬಂತು ಫೈನಲಿ. ಈಗ ನಾವು ಕೇಬಲ್ ಕಾರ್ ಹತ್ಕೊಳ್ತಾ ಇದ್ದೀವಿ. ನಮಗೆ ಈ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಟೈಮು ಫುಲ್ ಖುಷಿಯಾಗಿ ಹತ್ಕೊಳ್ತಾ ಇದ್ದೀವಿ. ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು.
ಇವಾಗ ಫಾಸ್ಟ್ ಆಗಿ ಹೋಗುತ್ತೆ. ಕೇಬಲ್ ಕಾರ್ ಹಿಂದ್ಗಡೆ ತೆಗಿ, ಹಿಂದ್ಗಡೆ ತೆಗಿ. ಫೋನ್ ಬಿದ್ದೋಡ್ಬೇಕು ಎಲ್ಲ ಕೆಳಗ್ ನೋಡಕ್ಕೆ ಭಯ ಆಗ್ತಾ ಐತೆ. ನೀರ್ ಬಂದಿತ್ತು. ಭಯ ಏನು ಜೀವನದ ಈಗ ಹೋಗಿ ಬಂತು. ಜಿಪ್ಲೈನ್ ಅಲ್ಲಾಡಲ್ಲ, ಜಿಪ್ಲೈನ್ ಅಲ್ಲಾಡಲ್ಲ, ಒಂದೇ ಸಮನ. ಫ್ರೆಂಡ್ಸ್, ಹೇಗಿತ್ತು ನಿಮ್ಮ ಜರ್ನಿ? ಸೂಪರ್ ಆಗಿತ್ತು. ಭಯ ಪಟ್ಕೊಂಡು ಇಲ್ಲೇ ಇದೆ ನೋಡಿ ಜಟಾಯಿ ಪಕ್ಷಿ. ರೈನ್ ವಾಟರ್ ಅಕ್ಕ ಇಲ್ಲಿ ಬರೋದಿದ್ದು. ಹೌದಾ? ನನಗೆ ಭಯ ಆಗ್ತೈತಪ್ಪ. ಸಖತ್ತಾಗಿತ್ತು ವ್ಯೂ ಪಾಯಿಂಟ್. ಫಸ್ಟ್ನೇ ಪ್ಲೇಸ್ ಅಂದ್ರೆ ಇದು ಸ್ಟ್ರೈಟ್ ಇದ್ರೆ ಏನು ಅನ್ನಿಸ್ತಿಲ್ಲ. ಅಲ್ಲ ನನಗೆ ದೇವರಾಣೆ ಉಯ್ಯಾಲೇನೆ ಭಯ. ಇದೇನು ಅಂತವ ಅಳ್ಳಾಡ್ಸಲ್ಲ. ಇನ್ನು ಅವೆಂತವು ಈ ಗಿರ್ರ ಸುತ್ತ ನಾನು ಯಾವತ್ತೂ ಹೋಗಲ್ಲ ಅದಕ್ಕೆ. ಏನಿಲ್ಲ ಆಟ ಆಡೋಕ್ಕಾಗಲ್ಲ. ಕೊಂಡರ್ಲಕ್ಕೆ ಹೋದ್ರೆ ಹಂಗಾರೆ ಅಲ್ಲಾಡೋಕೆ ನನಗೆ ಆಗಲೇ ಇಲ್ಲ. ಇಲ್ಲೆಲ್ಲ ಬೇರೆ ಬಂದು ಇದೆಲ್ಲ ಹೆಂಗ್ ಕಟ್ಟಿದ್ರಲ್ವಾ, ಕಟ್ಟಿದಾರಲ್ಲ ಇದು. ಬೆಟ್ಟ ಹತ್ತಿ ಯಾರು ನೋಡಲ್ಲ ಅಂತ ಇಷ್ಟು ಡೆವಲಪ್ ಮಾಡಿದಾರಲ್ಲ. ಎಂತೆಂತ ಬೆಟ್ಟನೇ ಆಗುತ್ತೆ ಇವತ್ತು. ನೋಡಕ್ಕೆ ಒಟ್ಟ 100 ಕೋಟಿ ಆಗತ್ತಿದೆ ಜನ. ಅಷ್ಟು ಎಷ್ಟು ದುಡ್ದಲ್ಲ ಅದು ಇವಾಗ ಸರಿ ಆಗೋದಿಲ್ಲ. ದಿನಕ್ಕೆ 50 ಲಕ್ಷ ಆಗುತ್ತೆ. 5 ಲಕ್ಷ. ಬಾ ಇಲ್ಲಿಗೆ ನೀರು ಕಡೆ. 50 ಲಕ್ಷ. ಸೊ ಜಟಾಯುಗೆ ಫೈನಲಿ ಕೇಬಲ್ ಕಾರ್ ಇಂದ ಬಂದ್ವಿ. ಸೊ ಇದು ಬೆಟ್ಟದ ಮೇಲಿರೋದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಹೇಳ್ಬೋದು. ಸೊ ನೋಡ್ಬೋದು, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ಆದರೆ ನಾವು ಹೋಗಿ ಟೈಮ್ ಮಾತ್ರ ಚೆನ್ನಾಗಿರಲಿಲ್ಲ. ತುಂಬ ಬಿಸಿಲು, 2 ಪಾಪು ಬೇರೆ. ಆ ಬಿಸಿಲಲ್ಲಿ ಫೋಟೋಸ್ ತಗೊಳ್ಳೋಣ, ಬಿಸಿಲು ಎಲ್ಲರೂ ನೆರಳು ಉಡ್ಕೊಂಡು ಹೋಗೋಣ ಅನ್ನೋ ಥರ ಇತ್ತು. ಇಲ್ಲಿ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿತ್ತು. ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಅಲ್ಲೇ. ಬನ್ನಿ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಮಕ್ಕಳೆಲ್ಲ ಆಲ್ರೆಡಿ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಅವ್ರಿಗೆ ಆಲ್ರೆಡಿ ಹಶ್ವಾಗ್ತಾ ಇತ್ತು. ಯಾಕಂದ್ರೆ ಆಲ್ಮೋಸ್ಟ್ 3 o'clock ಆಗಿತ್ತು. ಬಿಸಿಲು ಬೇರೆ ತುಂಬ ಜಾಸ್ತಿ, ಅದಕ್ಕೆ ಅಲ್ಲಿ ಬಿಸ್ಕೆಟ್ ತಗೊಂಡು ಹೋಗಿದೆ. ಆ್ಯಕ್ಚುಲಿ ಅದೆಲ್ಲ ಅಲೋ ಮಾಡ್ತಾ ಇರಲಿಲ್ಲ ಅಲ್ಲಿ, ಯಾಕಂದರೆ ಅಲ್ಲೆಲ್ಲ ಕ್ಲೀನ್ ಮೇಂಟೈನ್ ಮಾಡಬೇಕು ಅಂತ. ಬಂದರೆ ಈ ಕಡೆ ಒಂದು ಟೆಂಪಲ್ ಇದೆ. ಈಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿದ್ದು ಟೆಂಪಲ್ ಯಾವುದಪ್ಪ ಅಂತಂದರೆ ಶ್ರೀರಾಮ ಸೀತಾ ಲಕ್ಷ್ಮಣ ಟೆಂಪಲ್ ಇತ್ತು. ರಾಮುಡು ಶ್ರೀರಾಮುಡು ಈ ಪ್ಲೇಸಲ್ಲಿರೋದು ಇಷ್ಟೇ. ಸೊ ಬ್ಯಾಕ್ ವಾಪಸ್ ಹೋಗ್ತಾ ಇದ್ದೀವಿ. ಸೊ ವಾಪಸ್ ಹೋಗ್ಬೇಕಂದ್ರೆ ಮತ್ತೆ ಕೇಬಲ್ ಕಾರು, ಸೊ ಮತ್ತೆ ಕ್ಯೂ. ಸೊ ಎಲ್ಲರೂ ಆಲ್ಮೋಸ್ಟ್ ಸುಸ್ತಾಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ ರೀತಿ ಕೂತಿದ್ದಾರೆ. ಯಾಕೆ ಇಷ್ಟು ಸುಸ್ತಾಗಿದ್ದೀವಿ ಅಂದರೆ ಫುಲ್ಲು ಬಿಸಿಲು, ಅದರಲ್ಲಿ 2 ಪಾಪು, ಅವ್ರನ್ನ ಎತ್ಕೋಬೇಕು, ನಾವೇ ಸುಸ್ತಾಗಿರ್ತೀವಿ. ಸಾಕಾಗಿ ಅನ್ನಿಸ್ತು. ಹೊಟ್ಟೆ ಬೇರೆ ತುಂಬ ಹಶು ಬೇರೆ ಆಗಿತ್ತು. ಕೆಳಗಡೆ ಹೋಗಿದ ತಕ್ಷಣ ಫಸ್ಟ್ ಫುಲ್ ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ, ಯಾಕಂದರೆ ಅಷ್ಟು ಹಶ್ವಾಗಿಬಿಟ್ಟಿತ್ತು ಬಿಸಿಲಿಗೆ. ಸೊ ವೆದರ್ ಅಷ್ಟು ಕ್ಲೈಮೇಟ್ ಅಲ್ಲೇದು ಜಾಸ್ತಿ ಉಂಬ್ರ, ಸೆಕೆ ನೀರು ಜಾಸ್ತಿ ಅಂತಲೇ ಹೇಳ್ಬೋದು.
ಸೊ ಮತ್ತೆ ಕೇಬಲ್ ಕಾರು ಸ್ವಲ್ಪ ಆಲ್ರೆಡಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದ್ದಕ್ಕೆ ಅಷ್ಟೊಂದು ಭಯ ಆಗಲಿಲ್ಲ, ಫಸ್ಟ್ ಟೈಮ್ ಆದಷ್ಟು. ಸೊ ಕೂಲಾಗಿ ಹೋದ್ವಿ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಾನು ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋದ್ವಿ ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಲೇ ನನ್ನ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್ ಬಾಯ್.